ಗೋಪಾಲ್ ಅವರೇ, ಆನಂದವಾಗಿದ್ದೀರಿ? ಫುಲ್ಲು ಫುಲ್ ಆನಂದ. ಪರಮಾನಂದವೋ ಬರೀ ಆನಂದವೋ? ಹೂವನೇ. ಹೆಂಗೆ ಏನು ಕೆಲಸ ಮಾಡೋದು? ಇಲ್ಲೇ ನಿಂತಿದ್ದ ರಥ. ಓ ರಥ. ರಥ ಓಡುತ್ತೆ. ಹೆಂಗ್ ಓಡುತ್ತೆ? ಪರವಾಗಿಲ್ವಾ ಜೀವನ? ನಾವು ಓಡಿಸಿದ್ರೆ ಅದು ಓಡ್ದಂಗೆ ಅಣ್ಣ. ಓಡ್ದಂಗೆ. ಹೌದು. ಮೀಟರ್ ಲೆಕ್ಕೋ ಹೆಂಗೆ? ಓಲಾ ಉಬರೋ? ಇಲ್ಲ ಸರ್, ಮಾಮೂಲಿ ಗಾಡಿನೇ. ಗಾಡಿ ಲೆಕ್ಕ. ಹೆಂಗದ ಮಂಡ್ಯ ಬಿಸಿ ಕಾವು ಚುನಾವಣೆ? ಫುಲ್ಲು ಲಕ್ಷಾಂತರ ಜನಗಳು ಇದ್ದಾರೆ. ಅವ್ರವ್ರ ಯೋಜನೆಗಳು ಇರ್ತಾವಲ್ಲ ಮಾಮೂಲಿ. ಹೆಂಗಂತೀರಿ? ಯಾರು ಬಂದವ್ರು ಈ ಸಲ ಮಂಡ್ಯದಲ್ಲಿ? ಯಾರು ಒಳ್ಳೇದು ಮಾಡೋರೆ ಅವ್ರು ಬಂದೇ ಬರ್ಬೇಕಲ್ಲ. ನಿಮ್ಮ ಪ್ರಕಾರ ಒಳ್ಳೇದು ಏನು ಮಾಡ್ಯಾರ ಹೇಳ ನನಗೆ? ಏನೇನು ಒಳ್ಳೇದು ಮಾಡ್ಯಾರ ಮಂಡ್ಯಕ್ಕ? ಇರಿ ನಾನು ಬರ್ತೀನಿ ಮಾತ್ರ. ಮಂಡ್ಯಕ್ಕ ಏನು ಒಳ್ಳೇದು ಮಾಡಿದ್ರು? ನಾವೇನು ಹೇಳೋಕ್ಕಾಗಲ್ಲ. ಅವ್ರು ಹೆಂಗೆ ನಡ್ಕತ್ತಾರ ಅದ್ರ ಮೇಲೆ ಫೈಟು. ನಿಮ್ಗೆ ಯಾರು ಇಷ್ಟ? ನಮ್ಮ ಆಟೋದವರೇ ಇಷ್ಟ ನಮಗೆ. ನಿಮ್ಗೆ ಆಟೋದವರೇ ಇಷ್ಟ? ಅಲ್ಲ, ಯಾರು ಬಂದ್ರೆ ಸರಿ ಅನಿಸ್ತದೆ? ಈಗ ನೀವು ಒಳ್ಳೇದು ಮಾಡಿದ್ರೆ ನಿಮ್ಗೆ ಗೆಲ್ಲಿಸ್ತೀವಿ, ಅವ್ರು ಒಳ್ಳೇದು ಮಾಡಿದ್ರೆ ಅವ್ರು ಗೆಲ್ಲಿಸ್ತೀವಿ. ಈ ವರ್ಷ ನೋಡ್ತೀವಿ ನಿಮ್ಮನ್ನ. ಈ ವರ್ಷ ನೋಡಿ ನಿಮ್ದು ಕರೆಕ್ಟಾಗಿ ನಡೆದಿಲ್ಲ ಅಂದ್ರೆ ಅವ್ರಿಗೆ ಹಾಕ್ತೀವಿ. ಹಂಗೆ. ನಮಸ್ಕಾರ ಅಣ್ಣ. ಏನಣ್ಣ ಹೆಸರು? ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಅವರೇ, ಈ ಸಲ ಕೃಪೆ ಯಾರ ಮೇಲೆ? ಶ್ರೀನಿವಾಸಂದು? ನಮ್ದೆಲ್ಲ ಕೃಪೆ ಕಾಂಗ್ರೆಸ್. ಏನ್ ಮಾಡಿದ್ರು ಕಾಂಗ್ರೆಸ್? ಸ್ಟಾರ್ ಚಂದ್ರ ಅಂತ ಈಗ ಹೊಸ ಕ್ಯಾಂಡಿಡೇಟ್ ಆಗಿ ನಿಂತಿದ್ದಾರೆ. ಈಗ ಹೆಂಗಿದ್ರೆ 5 ಗ್ಯಾರಂಟಿಗಳು ಬಿಟ್ಟಿದ್ದಾರೆ, ಜನಗಳಿಗೆಲ್ಲ ಅನುಕೂಲ ಆಯ್ತೈತೆ. ಇನ್ನೇನು ಸರ್ ಬೇಕು? ಇನ್ನೇನು ಬೇಕು? ಮತ್ತೆ ಇನ್ನೇನು ಅಭಿವೃದ್ಧಿ ಆಗದೆ ಮಂಡ್ಯ? ಏನು ಇವತ್ತಿನ ದಿನ ಏನಂತ ಅಭಿವೃದ್ಧಿ? ಯಾರು ಕಣ್ಣುಗಳ ಸುಮಲತೆ ಗೆದ್ದಿದ್ರು, ಏನಂತದೇನು ಮಾಡಿಲ್ಲ. ಕುಮಾರಣ್ಣ ಅವ್ರೂ ಆಡಳಿತ ಕೊಟ್ಟಿದ್ರೆ ಹೋಸತಿ, ಅವ್ರೂ ಏನು ಇವತ್ತವರೆಗೂ ಮಂಡ್ಯದಲ್ಲಿ ಯಾರು ಇಂಪ್ರೂವ್ಮೆಂಟ್ ಮಾಡಿಲ್ಲ ಸರ್. ಹಂಗಾಗಿ ಹಂಗಾಗಿ ಮಂಡ್ಯ ಅಭಿವೃದ್ಧಿ ಆಗಿದೆಯಾ? ಮಂಡ್ಯ ಎಲ್ಲ ನೀವೇ ನೋಡ್ತಾ ಇರೋ, ಎಲ್ಲ ಇದೆ ಅಭಿವೃದ್ಧಿ. ಏನಾಗೈತೆ ಮಂಡ್ಯದಲ್ಲಿ? ಏನು ಆಗಿಲ್ಲ ಸರ್. ಮಂಡ್ಯ ಸ್ಟಾರ್ ಚಂದ್ರ ಮಾಡ್ತಾರೆ ಅಂತ ಏನ್ ಗ್ಯಾರಂಟಿ? ಹೊಸ ಅಭ್ಯರ್ಥಿ ಈಗ ಎಲ್ಲರಿಗೂ ಹಳೆ ಅಭಿವೃದ್ಧಿ ಎಲ್ಲರಿಗೂ ಹಾಕಿ ಓಟ್ ಹಾಕಿ ಗೆಲ್ಸಿದೀವಿ. ಈಗ ಹೊಸ ಅಭಿವೃದ್ಧಿ ಒಂದು ಟೈಮ್ ನೋಡಿ ಮಾಡ್ಬಿಡಿ. ಅವರು ಮಾಡ್ತಾರೆ. ಹೊಸೊಬ್ರು ಬಂದಾರ ಏನಾರು ಹುಮ್ಮಸ್ಸಲ್ಲಿ ಮಾಡಾರ ಅಂತ. ಈಗ ಹಳೆಬ್ರು ನೋಡಿ ಸಾಕಾಗೈತೆ. ಈಗ ಹೊಸಬ್ರು ನೋಡ್ಬೋದು. ಕುಮಾರಣ್ಣ ಬಿಜೆಪಿ ಜಾಯ್ನ್ ಆಗ್ಬಿಟ್ರಲ್ಲ, ಇದು ಮರ್ಜ್ ಆಗ್ಬಿಟ್ರಲ್ಲ. ಅದಕ್ಕೇನು ಹೇಳಿದ? ಈಗ ಸತಿ ಅವ್ರಿಗೆ ಈ ಸತಿಗೆ ಬಹುಸತಿ ಜಲದಲ್ಲಿದ್ರು, JDS ಪಕ್ಷದಿದ್ರು. ಈ ಸತಿ ಬಿಜೆಪಿ ಟರ್ನ್ ಆಗಿದ್ದಾರೆ. ಹೆಂಗ್ ಬೇಕು ಹಂಗ್ ಟರ್ನ್ ಆಯ್ತಾ ಇರ್ತಾರೆ. ನಿಮ್ ಪ್ರಕಾರ ಬಿಡಿ, ನಿಮ್ದು ಹೇಳಿದ್ರೆ ಏನ್ ಆಗ್ಬೋದು ಸರಿ? ಫೈಟ್ ಐತೆ ಸರ್, ಇಬ್ಬರಿಗೂ ಫೈಟ್ ಐತೆ. ಒಟ್ಟಲ್ಲಿ ಕಾಂಗ್ರೆಸ್ ಭಾರಿ ಐತೆ. ಕಾಂಗ್ರೆಸ್ ವಿನ್ ಆಯ್ತದೆ ಮಾತ್ರ. ಎಷ್ಟು ಓಟಲ್ಲ ಹೋಗ್ಬೋದು? ಆದ್ರೆ ಒಟ್ಟು ಅಷ್ಟು ಒಂದು ಹೇಳಕ್ಕಾಗಲ್ಲ. ಒಟ್ನಲ್ಲಿ ವಿನ್ ಅಂತ ಗ್ಯಾರಂಟಿ. ಏನಣ್ಣ ನಮಸ್ಕಾರ. ಏನ್ ಹೆಸರು ನಿಮ್ದು? ರವಿ ಅವರೇ, ರವಿ ಉದಯ ಆಗುತ್ತಾ? ಯಾವ ರವಿ? ಅಲ್ಲ, ಇಲ್ಲಿ ಎಲ್ಲರೂ ಮಂಡ್ಯದಲ್ಲಿ ಯಾವ ರವಿ ಉದಯ ಆಗ್ಬೋದು? ಇಲ್ಲಿ ಎರಡಕ್ಕೂ ಫೈಟ್ ಐತೆ, ನೋಡ್ಬೇಕು ಯಾವ್ದು. ಎರಡಕ್ಕೂ ಫೈಟ್ ಐತೆ. ಟಫ್ ಫೈಟಾ? ಟಫ್ ಫೈಟ್ ಐತೆ. ಹೆಂಗದೆ ಮಂಡ್ಯ ಆಟೋ ಡ್ರೈವರ್ ನೀವು? ಹೆಂಗೆ ಸುತ್ತಾ ಇರ್ತೀರಿ, ಅಲ್ಲಿ ಹೋಯ್ತಿರ್ತೀರಿ, ಜನಪರ ಮಾತಾಡಿಸ್ತಿರ್ತೀರಿ, ಕೇಳ್ತಿರ್ತೀರಿ, ಏನಂದ್ರು? ಅದು ಎರಡಕ್ಕೂ ಫೈಟ್ ಐತೆ ಕಣ್ರಿ, ಹೇಳಕ್ ಆಯ್ತಲ್ಲ. ಹೌದಾ? ಮಂಡ್ಯ ಜನಗಳು ಹೆಂಗೆ ಅಂತ ಹೇಳಿ ಎರಡಕ್ಕೂ ಫೈಟ್ ಅದ. ನಿಮ್ಮ ಪ್ರಕಾರವಾ ಯಾರು ಗೆಲ್ಬೋದು? ನಾನು ನೀವು ಯಾರಿಗೆ ಓಟ್ ಹಾಕ್ತೀರಿ ಕೇಳೋದಿಲ್ಲ, ನಂಗೆ ಅದು ಬೇಕಾಗೂ ಇಲ್ಲ. ಸರಿಯಾ? ಹಂಗಂದಾಗ ಅದೇ ಬರೋದು. ನನಗ ನಾನು ಇಂಥದಕ್ಕೆ ಓಟ್ ಹಾಕ್ತೀನಿ, ನಂಗೆ ಬೇಡ. ಸರಿಯಾ? ನನಗೆ ಯಾವ್ದು ಬರ್ಬೋದು ಹಿಂಗೆ ಕೇಳಕತ್ತೀನಿ ನಾನು. ಕಾಂಗ್ರೆಸ್ ಬರ್ಬೋದು ಅನ್ಸುತ್ತೆ. ಕಾಂಗ್ರೆಸ್ ಬರ್ಬೋದು. ಟಫ್ ಫೈಟ್ ಮೇಲೆ ಅವರೇ ಹೊಡಿಬೋದು ಅಂತೀರಿ? ಹಂಗೆ. ಸರಿ, ನಿಮ್ಗೆಲ್ಲ ಓಕೆ ಆಟೋ ಡ್ರೈವರ್ಸ್ದು ಜೀವನ? ಪರವಾಗಿಲ್ಲ, ಏನೋ ನೆಮ್ಮದಿ ಇದೆ. ಏನೋ ಒಟ್ಟಗೆ ಆಯ್ತದ. ಏನಣ್ಣ ಹೆಸರು? ಗಿರೀಶ್ ಸಿಜೆ ಅಂತ. ಗಿರೀಶ್ ಸಿಜೆ. ಏನಂತ್ರಿ? ಮಂಡ್ಯ ಕಾವು ಭಾಳ ಅದ? ಮಂಡ್ಯದಲ್ಲಿ ಬಿಸಿಲು ಮಾಮೂಲಿ ಅಣ್ಣ, 30 ಮಾಮೂಲಿ ಇದೆ. ನಮ್ಮ ಕಾವು ಇನ್ನೂ ಕಮ್ಮಿ ಇದೆ. ನಿಮ್ಮ ಕಾವು ಅಂದ್ರೆ ಯಾವುದು? ಮಾಮೂಲಿ ಓಟ್ ಹಾಕೋದು ಕಾವು. ಓಟ್ ಹಾಕೋ ಕಾವು. ಯಾಕಣ್ಣ ನಾಡ್ದೇನಣ್ಣ, ನಾಳಿದ್ ನೈಟ್ಗೆ ತಾನೇ ಗೊತ್ತಾಗೋದು. ಅಲ್ಲ, ನೈಟ್ ಹೆಂಗ? ಜನ ಕಾಂಜಣ ಅಂತಾರಲ್ಲಣ್ಣ, ಅದ್ರ ಅಂದ್ರೆ ಈಗ ನಿಮ್ಮ ಪ್ರಕಾರ ದುಡ್ಡು ತಕೊಂಡು ಓಟ್ ಹಾಕಮೋ ಸರಿಯಾ? ಸತಿ ಕಾಂಗ್ರೆಸ್ ಅವರು ಫ್ರೀ ಕೊಟ್ಟರು, ಇವರೆಲ್ಲ ಓಟ್ ಹಾಕೋದು. ಫ್ರೀ ಕೊಡ್ಲಿಲ್ಲ ಅಂದ್ರೆ ಇವ್ರು ಓಟ್ ಹಾಕ್ತಿದ್ರಾ? ಆಗ್ತಿರ್ಲಿಲ್ಲ. ಈಗ ನೀವೇನಂತೀರಿ? ಏನಾಗ್ಬೋದಿಲ್ಲ? ದೇಶಕ್ಕೆ ಪರವಾಗಿ ಮಾತಾಡೋರೆಲ್ಲ ಮಾಮೂಲಿನೇ. ಯಾರು ದೇಶದ ಹಿತ ವಹಿಸ್ತಾರೋ ಅವರು ದೇಶದ ಪರ ಮಾತಾಡ್ತಾರೆ. ಜನಗಳ ಕಾಳಜಿ ಪರ ಯಾರು ವಹಿಸ್ತಾರೋ ಮಾತಾಡ್ತಾರೆ. ಇದೇ ಒಂದು 6 ತಿಂಗಳಿಂದ ಇವರು ಆಟೋದವರೆಲ್ಲ ಬೈತಿದ್ರು. ಏನಂತ? ಬಸ್ ಫ್ರೀ ಕೊಟ್ಬಿಟ್ಟ ಸಿದ್ದರಾಮಯ್ಯ, ಕೊಡಬಾರ್ದಾಯ್ತು. ಇದೇ ಆಟೋ ಡ್ರೈವರ್ಗಳು ಮಾತಾಡಿದ್ದಾರೆ. ಇವರು ಕಾಂಗ್ರೆಸ್ ಒಲವು, ನಮ್ ಜೋಗಪ್ಪ ಅಂತ ಪಣಕ್ನಳಿ ಪಕ್ಕ. ಇವ್ರೆ ಈಗ ಒಂದು 4 ದಿನ ಹಂಗೆ ತೇಲಿಸ್ಬಿಟ್ರು. 4 ದಿನ ಹೇಳಿದ್ರು, ಈ ಮಂಡ್ಯ ಗಣಿಗ ರವಿಗೆ ಏನು ಗೊತ್ತಾಗಲ್ಲ, ಸುಮ್ನೆ ಓಟ್ ಹಾಕ್ತೋ, ಮೊನ್ನೆ ಹುಡುಗರು ಕಟ್ಕ ಓಡಾಡ್ತಾನೆ, ಹಳೆ ಕಾರ್ಯಕರ್ತರ ಕಟ್ಕ ಓಡಾಡ್ತಲ್ಲ ಅಂತ ಕೇಳಿ. ಇಲ್ಲೇ ಅವ್ರ ಎದುರುಗಡೆನೆ ಮಾತು ಒಂದೇ ಇರ್ಬೇಕು. ಯಾವಾಗಲೂ ಜನಕ್ಕೆ ನಾಲ್ಗೆ ಹೆಂಗಿರ್ತದೋ ಹಂಗೆ ಒಂದೇ ಇರಬೇಕು. ಜೋಗಪ್ಪ ಅಂತ ಪಣಕ್ನಳಿ ಅವರು ಹೋಸತಿ ಅವ್ರದೇ ಪಕ್ಷದವ್ರು ಅವ್ರಿಗೆ ಅನ್ಯಾಯ ಮಾಡವ್ರೆ. ಮಾಡಿಲ್ವನಯ್ಯ? ನೀವು ಪಾಪ ಯಾಕೆ ಹಿಂಗೆ ಎಲ್ಲ ಬಯಲು ಮಾಡಕತ್ತೀರಿ? ಬೇಡ ಬಿಡ್ರಿ, ಹೇಳ್ರಿ ಯಾರು ಗೆಲ್ಬೋದು ಅನ್ಸತ್ತೆ ನಿಮಗೆ? ಸರ್, ನಾವು ಯಾರು ಜನಪರ ಕೆಲಸ ಮಾಡ್ತಾರೆ ಅವ್ರಿಗೆ ಮಾಡ್ತೀವಿ. ಈಗ ನೋಡ್ರಿ, ಅಭ್ಯರ್ಥಿಗಳು ಹೆಂಗ? ಕುಮಾರಣ್ಣ ಈ ಕಡೆ, ಸ್ಟಾರ್ ಚಂದ್ರನವರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ
ಅರ್ಧಕ್ಕೆ ಅರ್ಧ ಪರ್ಸೆಂಟ್ ಜನಗಳಿಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ನಿಮಗೆ ಜನಗಳಿಗೆ ಗೊತ್ತಿಲ್ಲ ಅನ್ನೋದು ಮುಖ್ಯನೋ ಕೆಲಸ ಮಾಡ್ಬೋದು ಅನ್ನೋದು ಮುಖ್ಯನೋ? ಕೆಲಸ ಅವ್ರು ಮಾಡ್ತಾರೆ ಅಂತ ಏನು ಸರ್ ಗ್ಯಾರಂಟಿ? ಈಗ ನೀವು ಗೊತ್ತಿದ್ರೆ, ಈಗ ಜೋಗಪ್ಪ ಆಟೋ ಡ್ರೈವರ್ ನಮ್ಗೆ ಗೊತ್ತು ಇವನು ಕಾರ್ಯವೈಫಲ್ಯ ಏನು ಅಂತ. ಈಗ ಗೊತ್ತಿಲ್ಲವ್ರು ನಿಮ್ಮ ಬಗ್ಗೆ ಏನು ಮಾತಾಡಲಿ, ನಾವು ಏನು ಮಾತಾಡ್ಲಿಕ್ಕೆ ಆಗಲ್ಲ. ಈಗ ಕುಮಾರಣ್ಣನ ಬಗ್ಗೆ ಗೊತ್ತದೆ, 2 ಸತಿ ಮುಖ್ಯಮಂತ್ರಿ ಆಗವ್ರೆ ಅಲ್ವಾ. ಅವ್ರು ಮಾಡೋರೆ ಕೆಲಸಗಳನ್ನ ಮಾಡಿಲ್ಲ ಅಂತ ಹೇಳಿದ್ರೆ ತಪ್ಪುಗಳು ಅಷ್ಟೇ ಮಾಡವ್ರೆ. ಒಲವು ಮಾಡಲ್ಲ ನಾವು, ಅವರು ತಪ್ಪದೆ ಇವ್ರದ್ದು ತಪ್ಪದೆ. ಆದರೆ ಕಾಂಗ್ರೆಸ್ ಅವ್ರು ಮಾಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲವೇ ಇಲ್ಲ. ಹಾಗಾಗಿ ಪ್ರಧಾನಿ ಆಗಬೇಕು ಅನ್ನೋದು ನಮ್ಮ ಆರೈಕೆ ನರೇಂದ್ರ ಮೋದಿ ಅವರು. ಹೌದು, ಹಂಗೆ ಆ ಲೆಕ್ಕಾಚಾರ. ಹೌದು, ಆರೈಕೆಚಾರ. ಮಂಡ್ಯದಲ್ಲಿ ಹಂಗೆ ಆಗ್ಬೋದಾ? ಈ ಹೊಡಿಬೋದಾ ಕುಮಾರಣ್ಣ? ಹೊಡಿತಾರೆ ಸರ್, ಹೊಡೆದೇ ಹೊಡಿತಾರೆ. ಏನು ಟಫ್ ಇದ್ದದ ಫೈಟು ಇಲ್ಲ ಹಿಂಗೆ? ಜಯಂತಿ ಮಾಡಿದಾಗ ಒಂದು ಕೋಮಗಲಭೆ ಸೃಷ್ಟಿ ಮಾಡಿದ್ರು. ಅದಾದ್ಮೇಲೆ ಮೊನ್ನೆ ಒಂದು ಹುಡುಗಿದು ಇದಾಯ್ತು, ಯಾವುದು ನೇಹನ ಏನೋ ಹುಡುಗಿದು, ಬಳ್ಳಾರಿದ ಹುಡುಗಿದು. ಈ ಗೃಹ ಸಚಿವ ಏನನ್ಬೇಕು? ಕಾನೂನು ಸಚಿವರಾಗಿ ಕಾನೂನು ಬಗೆನೇ ಮಾತಾಡಿಲ್ಲ, ಏನೋ ಊಹಾಪೋಹಗಳು ಮಾತುಗಳು ಕೇಳ್ಕೊಂಡು ಮಾತಾಡಿದ್ರು ಅಲ್ವಾ. ಒಂದು ಹುಡುಗಿ ಇದೇ ಮುಸ್ಲಿಮ್ಸ್ ಒಬ್ಬ ಇದರಲ್ಲಿ ಉಡುಪಿಲ ಇಲ್ಲಿ 4 ಜನ ಮರ್ಡರ್ ಮಾಡ್ರೆ ಏರ್ಲೈನ್ಸು. ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ದೀವಿ, ಯಾರಿಗಡೆ ಕೊಲೆಗಾರನಿಗೆ ಗಲ್ಲಿಗಾಕಿ ಅಂತ. ಆದರೆ ಇದೇ ಕಾಂಗ್ರೆಸ್ ಅವ್ರು ಯಾವತ್ತೂ ಅವ್ರ ಬಗ್ಗೆ ವಿರೋಧ ಆಯ್ಕೆ ಮಾಡಲ್ಲ. ಓಲೈಕೆ ರಾಜಕೀಯ ಮಾಡೋದೇ ಇವ್ರ ಕೆಲಸ. ಹಂಗಂತೀರಿ? ಪ್ರಗತಿಪರ ಮಾತಾಡಿ, ಜನ ಯಾರು ಕೆಲಸ ಮಾಡ್ತಾರೆ. ಮಂಡ್ಯ ಅಭಿವೃದ್ಧಿ ಆಗೈತೋ? ಮಂಡ್ಯ ಸರ್, ನಾನು ಹುಟ್ಟೋತ್ತಾವಿಂದನೂ ನಾನು ಕಾಂಗ್ರೆಸ್ಗೆ ಓಟ್ ಹಾಕ್ತಿದ್ದು. ಅಂಬರೀಷ್ ಅಣ್ಣ ಇರೋ ಗಂಟನೂ ಅವ್ರಿಗೆ ಓಟ್ ಹಾಕಿದ್ದು. ಅಂಬರೀಷ್ ಏನು ಕೆಲಸನೂ ಮಾಡಲಿಲ್ಲ. 4 ಕಾಂಪೌಂಡ್ ಕಟ್ಸೋನೆ, 4 ಬಾತ್ರೂಮ್ ಮಾಡವನೆ. ಅದು ಬಿಟ್ರೆ ಇನ್ನೇನು ಮಾಡಿಲ್ಲ ಅವ್ನ ಪ್ರಗತಿಪರ. ಈ ಸಲ ಈ ದೇಶಕ್ಕೆ ಸುಮಲತಾ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡವ್ರೆ, ಮಾಡಿಲ್ಲ ಅಂತ ಹೇಳಲ್ಲ, ಮಾಡವ್ರೆ. ಒಬ್ಬ ಏಕೈಕ ಮಹಿಳೆಯಾಗಿ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಿರೋರು ಸುಮಲತಾ ಮಾಡವ್ರೆ. ಓಕೆ, ಇದು ದೇಶಕ್ಕೆ ಮೋದಿ ಅಂತೀರಿ? ಹೌದು. ಓಕೆ ಸರ್, ಥ್ಯಾಂಕ್ ಯು. ಹಿಂಗೆ ಚುನಾವಣಾ ಕಾವು ಚೆನ್ನಾಗಿ ನಡೀತಾ ಐತೆ. 2 ಪಕ್ಷದಲ್ಲ ಫೈಟ್ ಐತೆ. ಹೌದು ನೋಡಪ್ಪ, ನೀ ಯಾರಿಗೆ ಓಟ್ ಹಾಕ್ತೀನಿ ನಂಗೆ ಕೇಳಾಗಿಲ್ಲ, ನಂಗೆ ಬೇಕಾಗಿಲ್ಲ. ಯಾರು ಬರ್ಬೋದಾ? ಹೆಂಗೆ ಫೈಟ್ ಮೇಲೆ ಯಾರು ಬರ್ಬೋದು? ಫೈಟ್ ಮೇಲೆ ಕುಮಾರಣ್ಣ ಅವ್ರು ಬರ್ತಾರೆ. ಹಂಗಂತಿ? ಅಷ್ಟು ಟಫ್ ಐತೆ ಫೈಟ್? ಸ್ಟಾರ್ ಚಂದ್ರು ಹೆಂಗೆ? ಅವರು ಜನ ನಾನು ನೋಡೇ ಇಲ್ಲ. ಅವ್ರು ಇನ್ನು ಇದೇ ಫಸ್ಟ್ ಅವ್ರು ಎಲೆಕ್ಷನ್ ನಿಂತಿರೋದು, ಅದಕ್ಕೆ ಹಂಗಂತೀರಿ? ಹೌದು. ಒಟ್ಟು ನಿಮ್ಮ ಪ್ರಕಾರ ಕುಮಾರಣ್ಣ ಬರ್ಬೋದು ಅಂತೀರಿ? ಹೌದು. ಹಂಗೆ ಏನಣ್ಣ ಮಾತಾಡ್ಸುವ ನೀವು? ಏನು ಇದೇ ಮಾಡಂಗೆ ನಮ್ಮ ನೋಡಂಗೆ ಇಲ್ಲ. ಅದೇನು ಹೇಳಿ, ಏನದ್ದು ಮಂಡ್ಯ ಈ ಸಲ? ಈ ಆಳ್ವಿದಾಗ ಹೆಂಗಾರ ಓದಿ ನಮ್ಗೆ ಯಾಕೆ ಬಂದಿರೋದು? ಎತ್ತಿ ಜೀವನ ಮಾಡೋಕ್ಕೆ ಹೆಡ್ತಿ ಮಕ್ಕಳನ್ನ ನಮ್ಗೆ ಯಾಕೆ ಬೇಕು ಗುರು? ಅಲ್ಲೇ ಜೀವನ ಮಾಡ್ಬೇಕಲ್ಲ, ಮತ್ತೆ ಜೀವನ ನಡೆಸ್ಲೇಬೇಕಲ್ಲ. ಸುಮ್ಮನೆ ಕುರುಕದ್ದ ಅಣ್ಣ ಅಂತ ನಮ್ಗೆ ಯಾಕೆ ಅಂತ ಹುಟ್ಟು ತರ್ಡ್ ಕ್ಲಾಸ್. ನಾವು ಬಂದಿರೋದು ಏನಕ್ಕೆ ಮಂಡ್ಯಕ್ಕೆ? ದುಡಿಕ್ಕೆ. ನಮ್ಮ ಹೆಡ್ತಿ ಮಕ್ಳು ಕರ್ಕ ತಿರ್ಗಾಡೋಕ್ಕೆ ಯಾರಿಗೋಸ್ಕರ ಇದು ಮಾಡ್ತಾ ಇದ್ದಾವೋ? ಅವರು ಇವರು ವಿಚಾರ ಕಟ್ಕೊಂಡು ನನಗೆ ಬೇಕಾಗಿಲ್ಲ. ನಾವು ಬಂದಿರೋದು ಸಂಪಾದನೆಗೆ. ಸಂಪಾದನೆ ಮಾಡ್ಕೋಬೇಕು, ಹೋಯ್ತಾ ಇರ್ಬೇಕು ಅಷ್ಟೇ. ಆಯ್ತು, ಆದ್ರೂ ಕೇಳೋಣ, ಇರೋದು ಉತ್ತಮ. ಯಾರು ಬಂದ್ರೆ ಏನಾಗ್ಬೋದು, ಹೆಂಗ್ ಅನ್ಸುತ್ತೆ? ನೆಕ್ಸ್ಟ್ ನಾವು ಬೇಕಾಗಿದ್ವಲ್ರಿ? ಬೇಕಾಗಿಲ್ಲಲ್ಲ. ಓಟ್ ಹಾಕಲ್ಲ ಅಂತೀರಾ? ಓಟ್ ಹಾಕ್ಬೇಕು, ನಮ್ಮ ಮಕ್ಕಲ್ವೇ. ಒಳ್ಳೆ ಪ್ರಜೆ ಬರಬೇಕು ಜನಗಳಿಗೆ, ಅಂಥವ್ರಿಗೆ ಓಟ್ ಹಾಕ್ಬೇಕು. ಪ್ರಜೆನೇ ನಿಲ್ಬೇಕು ಅಂತೀರಿ? ಒಳ್ಳೆ ಪ್ರಜೆಯಾಗಿ ನಿಲ್ಬೇಕು, ಪ್ರಜೆಯಾಗಿ ನಿಂತ್ಕೋಬೇಕು. ಅವಂತ ಹಣಕಾಸು ಐಶ್ವರ್ಯ ಇರಬಾರ್ದು. ನಾನು ನಿಂತ್ಕೋತೀನಿ ಅನ್ನೋ ಕೆಪಾಸಿಟಿಲಿ ಇರಬೇಕು, ನಿಂತ್ಕೋಬೇಕು, ಗೆಲ್ಲಬೇಕು, ಕೆಲಸ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಇರಬೇಕು. ಇವ್ರಿಬ್ರಲ್ಲಿ ಯಾರು ಮಾಡ್ತಾರ ಹಂಗಾರೆ ನಿಮ್ಮ ಪ್ರಕಾರ? ಕುಮಾರಣ್ಣ ಚಂದ್ರು ಯಾರು ಮಾಡಲ್ಲ. ಚೆನ್ನಾಗಿ ಕೆಲಸ ಮಾಡಿ ದುಡೀರಿ ಅಷ್ಟೇ, ಇನ್ನೇನಿಲ್ಲ.